ನಮಸ್ಕಾರ ಸ್ನೇಹಿತರೆ, ದಿಶಿರಾ ಕಿಚನ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಸುಲಭವಾಗಿ ಮನೇಲೆ ರಸಂ ಪೌಡ್ರನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಹಾಗೆ ಮುಂದಿನ ವಿಡಿಯೋದಲ್ಲಿ ರಸಂ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋನು ಕೂಡ ನೋಡೋದನ್ನ ಮರಿಬೇಡಿ. ಬನ್ನಿ ಈಗ ನಾವು ರಸಂ ಪೌಡ್ರ್ ಹೇಗೆ ಮಾಡೋದು ಅಂತ ನೋಡೋಣ. ರಸಂ ಪೌಡ್ರ್ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಕೂಡ ನಾನಿಲ್ಲಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಒಮ್ಮೆ ಎಲ್ಲ ರೆಡಿಯಾಗಿ ಇಟ್ಕೊಂಡು ಸ್ಟಾರ್ಟ್ ಮಾಡೋದು ಒಳ್ಳೆಯದು ಪೌಡ್ರ್ ಮಾಡೋವಾಗ, ಯಾಕೆಂದರೆ ಹುರಿಯೋವಾಗ ಸುಲಭ ಆಗುತ್ತೆ ಅನ್ನೋದಕ್ಕೋಸ್ಕರ. ಮೇಯ್ನಾಗಿ ಮೆಂತ್ಯ 1/4 ಟೀ ಸ್ಪೂನಷ್ಟು ನಾನು ಮೆಂತ್ಯ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ. ಕಾಳು ಮೆಣಸು ಕಂಪಲ್ಸರಿ ಅಲ್ಲ, ಬಟ್ ಚಳಿಗಾಲ ಆಗಿರೋದ್ರಿಂದ ನಾವು ಕಾಳು ಮೆಣಸು ಹಾಕಿದ್ರೆ ರಸಮ್ ಕೂಡ ಖಾರ ಖಾರ ಆಗಿ ಚೆನ್ನಾಗಿ ಬರುತ್ತೆ. ಹಾಗೆ ಜೀರಿಗೆಯಲ್ಲಿ 2.5 ಟೀ ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಎಷ್ಟು ಜೀರಿಗೆ ತೊಗೋತೀವೋ ಅದರ 2 ಪಟ್ಟಷ್ಟು ಕೊತ್ತಂಬರಿ, 5 ಟೀ ಸ್ಪೂನಷ್ಟು ಕೊತ್ತಂಬರಿನ ನಾನಿಲ್ಲಿ ತೊಗೊಂಡಿದ್ದೀನಿ. ಇವೆಲ್ಲ ಮೇನ್ ಇಂಗ್ರೀಡಿಯೆಂಟ್ಸು. ಹಾಗೆ ಇದರ ಜೊತೆಗೆ ಎಕ್ಸ್ಟ್ರಾ ಫ್ಲೇವರ್ಗೆ ಅಂತ ಇಲ್ಲಿ ಹಿಂಗನ್ನು ಕೂಡ ಉಪಯೋಗಿಸಿದ್ದೀನಿ. ಪೌಡ್ರ್ ಹಿಂಗ್ ಆಗಿರೋದ್ರಿಂದ 1 ಟೀ ಸ್ಪೂನಷ್ಟು ಪೌಡ್ರ್ ಹಿಂಗನ್ನು ತೊಗೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಎಣ್ಣೆ, ಜಸ್ಟ್ 1 ಟೀ ಸ್ಪೂನ್ ಸಾಕು, ಅದಕ್ಕಿಂತ ಜಾಸ್ತಿ ಬೇಕಾಗಲ್ಲ ಎಣ್ಣೆ. 1 ಟೀ ಸ್ಪೂನಷ್ಟು ಅರಿಶಿನ. ಇದರ ಜೊತೆಗೆ ಇಲ್ಲಿ ಖಾರಕ್ಕೆ ಒಣಮೆಣಸಿನ್ಕಾಯಿ ಒಂದು 20 ಒಣಮೆಣಸಿನ್ಕಾಯಿ ಬೇಕಾಗತ್ತೆ. ನೀವು ಖಾರ ಜಾಸ್ತಿ ಬೇಕು ಅನ್ನೋ ಹಾಗಿದ್ರೆ 15 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು 5 ಗುಂಟೂರು ಮೆಣಸಿನ್ಕಾಯಿ ಬೇಕಿದ್ರೂ ಹಾಕೋಬಹುದು. ನಾನಿಲ್ಲಿ 20 ಬ್ಯಾಡಗಿ ಮೆಣಸಿನ್ಕಾಯಿನೇ ತೊಗೊಂಡಿದ್ದೀನಿ. ಹಾಗೆ ಅದರ ಜೊತೆಗೆ ಕರಿಬೇವು, ದೊಡ್ಡದಾಗಿದ್ದರೆ 2 ಕರಿಬೇವಿನ ಕಡ್ಡಿ ಸಾಕು, ಚಿಕ್ಕದಾಗಿರೋದ್ರಿಂದ ಇಲ್ಲಿ 3 ತೊಗೊಂಡಿದ್ದೀನಿ. ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಇದ್ಬಿಟ್ರೆ ಹುರಿಯುವಾಗ ಸುಲಭ ಆಗ್ತಾ ಹೋಗುತ್ತೆ. ಈಗ ಇದನ್ನ ಒಂದೊಂದಾಗಿ ಫ್ರೈ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗ್ತಾ ಇದ್ದಾಗೆ ನೆಕ್ಸ್ಟು ಇದರ ಜೊತೆಗೇ ಮೆಂತ್ಯನೂ ಕೂಡ ಹಾಕ್ಕೊಳ್ಳೋಣ. ಹಾಗೆ ಈ ಇಂಗ್ರೀಡಿಯೆಂಟ್ಸ್ಗಳನ್ನು ನಾನು ಯಾವ ಆರ್ಡ್ರಲ್ಲಿ ಹಾಕಿದ್ದೀನೋ ಅದೇ ರೀತಿ ಒಂದಾದ್ಮೇಲೆ ಒಂದು ಹಾಕ್ತಾ ಹೋಗಿ. ಮೆಂತ್ಯ ಸ್ವಲ್ಪ ಹುರಿಯೋದಕ್ಕೆ ಟೈಮ್ ಬೇಕಾಗುತ್ತೆ, ಹಾಗಾಗಿ ಫಸ್ಟೇ ಮೆಂತ್ಯನ ಹಾಕ್ಕೊಳ್ತೀವಿ. ಅದಾದಮೇಲೆ ಅದ್ರ ಜೊತೆಗೇ ಕಾಳು ಮೆಣಸನ್ನು ಕೂಡ ಹಾಕ್ಕೊಂಡು ಬಿಡ್ಬೋದು. 1-2 ನಿಮಿಷ ಸ್ವಲ್ಪ ಮೆಂತ್ಯ ಕೆಂಪಗಾಗೋವರೆಗೂ ನಾವು ಇದನ್ನ ಹುರ್ಕೊಳ್ಳೋಣ. ಸ್ವಲ್ಪ ಸಣ್ಣ ಉರಿನೇ ಇರಲಿ, ಬೇಗ ಉರಿ ಜಾಸ್ತಿ ಇದ್ಬಿಟ್ರೆ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಸಣ್ಣ ಉರಿನಲ್ಲೇ ಇಟ್ಕೊಳ್ಳಿ ಇದನ್ನ ಹುರಿಯೋವಾಗ. ಮೆಂತ್ಯ ಸ್ವಲ್ಪ ಕೆಂಪಗಾಗಲಿ. ಮೆಂತ್ಯ ಕೆಂಪಗಾಗ್ತಾ ಇದ್ದ ಹಾಗೆ ಇದರ ಜೊತೆಗೆ ನಾವೀಗ ಜೀರಿಗೆನೂ ಕೂಡ ಹಾಕ್ಕೊಳ್ಳೋಣ. ಜೀರಿಗೆನ ತುಂಬ ಜಾಸ್ತಿ ಹೊತ್ತೇನು ಹುರಿಯೋದು ಬೇಡ, ಜಸ್ಟ್ 1-2 ನಿಮಿಷ ಹುರಿದ್ರೆ ಸಾಕು. ಯಾಕೆಂದರೆ ಕೊತ್ತಂಬರಿ ಜೊತೆಗಿದ್ದು ಮತ್ತೆ ಹುರಿಯುತ್ತೆ. ನಾವು ಈಗಲೇ ಜೀರಿಗೆನ ಪೂರ್ತಿ ಫ್ರೈ ಮಾಡಿಬಿಟ್ರೆ ನೆಕ್ಸ್ಟ್ ಮತ್ತೆ ಹುರಿಯೋಷ್ಟೊತ್ತಿಗೆಲ್ಲ ಜೀರಿಗೆ ಕಪ್ಪಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಜೀರಿಗೆ ಹುರಿತಾ ಇದ್ದ ಹಾಗೇ ನೆಕ್ಸ್ಟು ಇದ್ರ ಜೊತೆಗೇ ನಾವು ಕೊತ್ತಂಬರಿನೂ ಕೂಡ ಸೇರಿಸ್ಕೊಂಡ್ಬಿಡೋಣ. ಈಗ ನಾವು ಇದನ್ನು ಚೆನ್ನಾಗಿ ಅರೋಮ ಬರೋವರೆಗೂ, ಅದರ ಪರಿಮಳ ಬರೋವರೆಗೂ ಕೂಡ ಇದನ್ನ ಹುರ್ಕೋಬೋದು. ಸಣ್ಣ ಉರಿಲೇ ಇದರ ರಸಮ್ನ ಪೌಡ್ರನ್ನ ಘಮ ಘಮ ಬರ್ತಾ ಇರುತ್ತೆ. ನಿಮಗೆ ಇದನ್ನ ಹುರಿಯೋವಾಗಲೇ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು. ಮದುವೆ ಸಮಾರಂಭಗಳಲ್ಲೆಲ್ಲ ಮಾಡ್ತಾರಲ್ಲ, ಅದೇ ರೀತಿಯೇ ರಸಂ ಪೌಡ್ರ್ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಇದು ಹುರಿದಾಯಿತು. ಈಗ ನೆಕ್ಸ್ಟ್ ಇದ್ರ ಜೊತೆಗೇ ನಾನು ಒಣಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಳ್ತೀನಿ. ಒಣಮೆಣಸಿನ್ಕಾಯಿ ಸ್ವಲ್ಪ ಅದು ಹಸಿ ಎಲ್ಲ ಹೋಗೋವರೆಗೂ ನಾವು ಹುರಿದ್ರೆ ಸಾಕು, ಗರಿ ಗರಿ ಆಗಲಿ ಪೌಡ್ರ್ ಮಾಡೋದಕ್ಕೆ ಅಂತ. ಅದರ ಜೊತೆಗೇ ಕರಿಬೇವನ್ನು ಕೂಡ ಹಾಕ್ಕೊಂಡು ಬಿಡ್ಬೋದು. ನೀವು ಒಣಗಿರೋ ಕರಿಬೇವನ್ನಾದರೂ ಉಪಯೋಗಿಸ್ಬೋದು, ಹಸಿ ಕರಿಬೇವನ್ನಾದರೂ ಉಪಯೋಗಿಸ್ಬೋದು. ಸ್ವಲ್ಪ ಇದರ ಹಸಿ ಅಂಶ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗಿರೋದು. ಗರಿ ಗರಿ ಆಗಬೇಕು ಮೆಣಸಿನ್ಕಾಯಿ ಅಷ್ಟೇ. ಹಾಗೆ ಮಸಾಲೆ ತುಂಬ ಕೆಂಪಗಾಗೋದಕ್ಕೆ ಬಿಡಬೇಡಿ. ತುಂಬ ಕೆಂಪಗಾದರೆ ಒಂಥರ ಸೀದಿ ಸ್ಮೆಲ್ ಬಂದುಬಿಡುತ್ತೆ ರಸಂ ಪೌಡ್ರು. ಹಾಗಾಗಿ ಅದನ್ನ ತುಂಬ ಜಾಸ್ತಿ ಫ್ರೈ ಮಾಡೋದು ಬೇಡ. ಎಲ್ಲ ಮಸಾಲೆನೂ ಸ್ವಲ್ಪ ಕೆಂಪಗಾದರೆ ಸಾಕು ಅಷ್ಟೇ. ಈಗ ಇದು ಕೂಡ ರೆಡಿ ಆಯಿತು. ಕೊನೆಯದಾಗಿ ಇದರ ಜೊತೆಗೆ ನಾವು ಇಂಗು ಮತ್ತು ಅರಿಶಿನ ಸೇರಿಸ್ಬೇಕಾಗಿರೋದು. ಇಂಗು ಅರಿಶಿನ ಪೌಡ್ರ್ ಆಗಿರೋದ್ರಿಂದ ನಾವು ಸ್ಟವನ್ನು ಆಫ್ ಮಾಡಿ ಇದನ್ನ ಕೊನೆಯಲ್ಲಿ ಸೇರಿಸಿದ್ರೆ ಸಾಕಾಗತ್ತೆ. ಜಸ್ಟ್ ಹಾಗೆ ಒಮ್ಮೆ ಇದನ್ನ ಇಂಗು ಅರಿಶಿನ ಹಾಕಿಬಿಟ್ಟು ಮಿಕ್ಸ್ ಮಾಡಿ 5 ನಿಮಿಷ ಇದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಬಿಸಿ ಬಿಸಿನೇ ನಾವು ಮಿಕ್ಸರ್ಗೆ ಹಾಕೋದಕ್ಕೆ ಆಗಲ್ಲ. ನೀವು ಇದನ್ನ ಮುಂಚೆನೇ ಹಾಕಿಬಿಟ್ರೆ ಅರಿಶಿನ ಮತ್ತು ಇಂಗು ಸೀದೋಗುತ್ತೆ. ನೆನಪಿರಲಿ, ಇದನ್ನ ಕೊನೆಯಲ್ಲೇ ಸೇರಿಸ್ಬೇಕಾಗಿರೋದು ಪೌಡ್ರ್ ಆಗಿರೋದ್ರಿಂದ. ಈಗ ಇದನ್ನ 5 ನಿಮಿಷ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ತಣ್ಣಗಾಗೋದಕ್ಕೆ ಬಿಡೋಣ. ಸ್ವಲ್ಪ ತಣ್ಣಗಾದ ಮೇಲೆ ಮೆಣಸಿನ್ಕಾಯಿ ಕೂಡ ಗರಿ ಗರಿ ಆಗಿರುತ್ತೆ. ಆಗ ನಾವು ಇದನ್ನ ಮಿಕ್ಸರ್ ಮಾಡ್ಕೋಬೋದು. ಈಗ ಇದು ತಣ್ಣಗಾಗಿದೆ, ನಾವು ಇದನ್ನ ಮಿಕ್ಸರ್ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ.
ಹಾಗೆ ಯಾವಾಗಲೇ ಆಗಲಿ ಪೌಡ್ರ್ ಮಾಡುವಾಗ ರಸಮ್ ಪೌಡ್ರ್ ಆಗಲಿ ಸಾಂಬಾರು ಪೌಡ್ರ್ ಆಗಲಿ ಜಾರ್ ಚೆನ್ನಾಗಿ ಒಣಗಿರಬೇಕು. ಹಸಿ ಇರೋವಂಥ ಜಾರನ್ನು ಉಪಯೋಗಿಸ್ಬೇಡಿ. ಆಗ ಜಾರ್ ಚೆನ್ನಾಗಿ ಒಣಗಿಸಿ ನೀವು ಅದರಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ತಿಂಗಳಾನ್ಗಟ್ಟಲೆ ಇಟ್ಟರೂ ಕೂಡ ಈ ಪೌಡರ್ ಏನೂ ಹಾಳಾಗಲ್ಲ. ಎಷ್ಟು ದಿನ ಬೇಕಿದ್ರೂ ಕೂಡ ನೀವು ಇದನ್ನ ಇಟ್ಕೋಬಹುದು. ಫ್ರೆಶ್ ಆಗಿಯೇ ಇರುತ್ತೆ. ಪೌಡ್ರ್ ಮಾಡ್ಕೊಳ್ಳೋಣ ಇದನ್ನು. ಫೈನಲಿ ರಸಮ್ ಪೌಡ್ರು ಕೂಡ ರೆಡಿ ಆಯಿತು. ಈಗ ಇದನ್ನ ನಾವು ಒಂದು ಏರ್ಟೈಟ್ ಕಂಟೈನರಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬಹುದು. ನಾನಿಲ್ಲಿ ಜಸ್ಟ್ ಪ್ರೆಸೆಂಟೇಷನ್ಗೋಸ್ಕರ ಇದನ್ನ ಬೌಲ್ಗೆ ಹಾಕ್ತಾಯಿದ್ದೀನಿ. ಆಮೇಲೆ ಇದನ್ನು ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಈ ಕ್ವಾಂಟಿಟಿ ಆಲ್ಮೋಸ್ಟ್ ಒಂದು 5 ಸರಿ ನಾವು ರಸಮ್ ಮಾಡೋದಕ್ಕೆ ಸಾಕಾಗತ್ತೆ. 4ರಿಂದ 5 ಸರಿ ನಾವು ಇದರಲ್ಲಿ ರಸಮ್ ಮಾಡ್ಬೋದು. ತುಂಬ ಅಂದರೆ ತುಂಬಾ ಘಮ ಘಮ ಪರಿಮಳ ಬರ್ತಾ ಇದೆ. ರಸಮ್ ಮಾಡೋದು ಹೇಗೆ ಅನ್ನೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋ ಲೆಂತಿ ಆಗೋದು ಬೇಡ ಅನ್ನೋದಕ್ಕೋಸ್ಕರ. ಸೂಪರ್ ಆಗಿರೋವಂಥ ಟೇಸ್ಟಿ ರಸಮ್ ಪೌಡ್ರ್ ಮನೆಯಲ್ಲೇ ರೆಡಿ ಆಯಿತು. ನೋಡಿದ್ರಲ್ವ, ರಸಮ್ ಪೌಡ್ರು ತುಂಬಾ ಸುಲಭ. ಖಂಡಿತವಾಗಿಯೂ ಕೂಡ ನೀವೇ ಮನೆಯಲ್ಲಿ ಮಾಡ್ಕೋಬಹುದು. ತುಂಬಾ ರುಚಿಯಾಗತ್ತೆ ರಸಮ್ಮು. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಅನಿಸಿಕೆಗಳನ್ನ ಆ್ಯಸ್ ಯೂಶುವಲ್ ಕಮೆಂಟಲ್ಲಿ ತಿಳಿಸಿ. ಹಾಗೆ ಯಾರಿಗೆಲ್ಲ ರಸಮ್ ಇಷ್ಟನೋ ಅವ್ರಿಗೆಲ್ಲರಿಗೂ ಕೂಡ ಈ ರೆಸಿಪಿನ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.